ಒಂದು ಕಾಲದಲ್ಲಿ ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ಸ್ನೇಹ ಎಂಬ ಯುವತಿ ವಾಸಿಸುತ್ತಿದ್ದಳು. ಆಕೆ ಬುದ್ಧಿವಂತಳು, ಸುಂದರವೂ ಆಗಿದ್ದಳು. ಆದರೆ ಆಕೆಯೊಳಗೆ ಒಂದು ದೊಡ್ಡ ದೌರ್ಬಲ್ಯ ಇತ್ತು, ದುರಾಸೆ. ಆಕೆಗೆ ಯಾವಾಗಲೂ ಇನ್ನೊಬ್ಬರಿಗಿಂತ ಹೆಚ್ಚು ಬೇಕು, ದೊಡ್ಡದಾಗಿ ಕಾಣಬೇಕು ಎಂಬ ಹಂಬಲ. ಆಕೆಯ ತಾಯಿ ತಂದೆ ಬಡ ರೈತರು. ದಿನವೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬರುವರು. ಆದರೆ ಸ್ನೇಹಳ ಮನಸ್ಸು ಹಳ್ಳಿಯ ಮೀರಿತ್ತು. ನನಗೆ ಈ ಹಳ್ಳಿಯ ಜೀವನ ಬೇಡ, ನಾನು ನಗರದಲ್ಲಿ ದೊಡ್ಡ ಮನೆಯ ಹುಡುಗಿಯಾಗಬೇಕು ಎಂದು ಆಕೆ ಯಾವಾಗಲೂ ಹೇಳುತ್ತಿದ್ದಳು. ಒಂದು ದಿನ ಹಳ್ಳಿಗೆ ನಗರದಿಂದ ಒಬ್ಬ ವ್ಯಾಪಾರಿ ಬಂದ. ಅವನು ಬಂಗಾರ, ಬೆಳ್ಳಿ ಮತ್ತು ಆಭರಣಗಳ ವ್ಯವಹಾರ ಮಾಡುತ್ತಿದ್ದ. ಸ್ನೇಹಳ ಕಣ್ಣುಗಳು ಅವನ ಆಭರಣಗಳನ್ನು ನೋಡಿ ಮಿನುಗಿದವು. ನನಗೂ ಇಂತಹ ಆಭರಣಗಳು ಇರಬೇಕು ಎಂದು ಆಕೆ ಕಡೆಗೆ ಕಣ್ಣು ಹಾಕಿದಳು. ಆ ವ್ಯಾಪಾರಿಯು ಕುತಂತ್ರಿ ಮನುಷ್ಯನಾಗಿದ್ದ. ಅವನು ಸ್ನೇಹಳ ದುರಾಸೆಯನ್ನು ಗಮನಿಸಿದ. ನೀನು ಇಷ್ಟಪಟ್ಟರೆ ನನ್ನ ಜೊತೆ ನಗರಕ್ಕೆ ಬಾ, ನಿನಗೆ ಬಂಗಾರ, ಬೆಳ್ಳಿ, ಹಣ ಎಲ್ಲವೂ ಕೊಡುತ್ತೇನೆ ಎಂದ. ಸ್ನೇಹ ಯಾವುದೇ ಆಲೋಚನೆ ಮಾಡದೆ ತಾಯಿ ತಂದೆಗೆ ಹೇಳದೆ ಅವನ ಜೊತೆ ಹೊರಟಳು. ಆದರೆ ನಗರಕ್ಕೆ ಹೋದ ಮೇಲೆ ಆ ವ್ಯಾಪಾರಿಯು ತನ್ನ ನಿಜ ಸ್ವರೂಪ ತೋರಿಸಿದ. ಅವನು ಆಕೆಯನ್ನು ಮೋಸ ಮಾಡಿ ತನ್ನ ಕೆಲಸಕ್ಕೆ ಬಳಸಿಕೊಂಡ. ದಿನ ರಾತ್ರಿ ಕೆಲಸ ಮಾಡಿಸುತ್ತಿದ್ದ. ಊಟಕ್ಕೂ ಸರಿಯಾಗಿ ಕೊಡುತ್ತಿರಲಿಲ್ಲ. ಆಕೆ ಅಳುತ್ತಾ, ಅಮ್ಮ, ಅಪ್ಪ, ನಾನು ಎಷ್ಟು ತಪ್ಪು ಮಾಡಿದ್ದೇನೆ. ನಿಜವಾದ ಸಂತೋಷ ಹಣದಲ್ಲಲ್ಲ, ನಮ್ಮ ಮನೆಯ ಪ್ರೀತಿಯಲ್ಲಿದೆ ಎಂದು ಪಶ್ಚಾತ್ತಾಪಪಟ್ಟಳು. ಒಂದು ರಾತ್ರಿ ಆಕೆ ಅಲ್ಲಿ ನಿಂತು ಓಡಿ ಬಂದು ಹಳ್ಳಿಯತ್ತ ಮರಳಿದಳು. ಕಣ್ಣೀರು ತುಂಬಿದ ಮುಖದಲ್ಲಿ ಆಕೆಗೆ ತಾಯಿ ತಂದೆಯರು ಅಪ್ಪಿಕೊಂಡರು. ಅವರು ಏನು ಪ್ರಶ್ನಿಸಲಿಲ್ಲ, ಕೇವಲ ಹೇಳಿದರು, ಮಗಳು, ನಿನ್ನನ್ನು ನಾವು ಕ್ಷಮಿಸುತ್ತೇವೆ. ಆದರೆ ನೆನಪಿಡು, ದುರಾಸೆ ಎಂದಿಗೂ ಸಂತೋಷ ಕೊಡುವುದಿಲ್ಲ. ತೃಪ್ತಿಯೇ ನಿಜವಾದ ಆಭರಣ. ಆ ದಿನದಿಂದ ಸ್ನೇಹ ಬದಲಾಗಿದ್ದಾನೆ. ಆಕೆ ಶ್ರಮಪಟ್ಟು ಕೆಲಸ ಮಾಡಿ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ಕಲಿಸುತ್ತಾಳೆ. ಜನರು ಇಂದು ಕೂಡ ಆಕೆಯ ಕಥೆಯನ್ನು ಹೇಳುತ್ತಾರೆ. ದುರಾಸೆಯ ಸ್ನೇಹ ಈಗ ಹಳ್ಳಿಯ ತೇಜಸ್ವಿ ಶಿಕ್ಷಕಿ. ಗೆಳೆಯರೇ, ಇದೇ ರೀತಿ ನೀತಿ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.